ಹೇಗಿದ್ದೀರಿ ಎಲ್ಲ ವೆಲ್ಕಮ್ ಟು ದ ಚಾನಲ್. ಈ ವಿಡಿಯೋದಲ್ಲಿ ನಾವು ನಮ್ಮ ವಿಂಡೋಸ್ 11 ಕಂಪ್ಯೂಟರ್ನಲ್ಲಿ ಪೈಥಾನ್ ಫೈಲ್ಗಳನ್ನು ನಾವು ಹೇಗೆ ರನ್ ಮಾಡ್ಬೋದು ಅಂತ ನೋಡೋಣ. ಈ ವಿಡಿಯೋದಲ್ಲಿ ನಾನು ಹೇಳುವ ಸ್ಟೆಪ್ಗಳನ್ನು ಫಾಲೋ ಮಾಡೋದಕ್ಕೆ ಫಸ್ಟು ನಿಮ್ಮ ಕಂಪ್ಯೂಟ್ರಲ್ಲಿ ಪೈಥಾನ್ ಇನ್ಸ್ಟಾಲ್ ಆಗಿರಬೇಕಾಗತ್ತೆ. ಒಂದು ವೇಳೆ ನಿಮ್ಮ ಕಂಪ್ಯೂಟ್ರಲ್ಲಿ ಪೈಥಾನ್ ಇನ್ಸ್ಟಾಲ್ ಆಗಿಲ್ಲ ಅಂದರೆ ಅದನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನಿಮಗೆ ಗೊತ್ತಿಲ್ಲದೇ ಇದ್ದರೆ ಇದ್ರ ಬಗ್ಗೆ ನಾನು ವಿಡಿಯೋವನ್ನು ಮಾಡಿದ್ದೀನಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ನನ್ನ ಈ ಕಂಪ್ಯೂಟ್ರಲ್ಲಿ ಪೈಥಾನ್ ಇನ್ಸ್ಟಾಲ್ ಆಗಿದೆ. ನಾನು ನಿಮಗೆ ತೋರಿಸೋಕ್ಕೋಸ್ಕರ ನನ್ನ ಡೆಸ್ಕ್ಟಾಪ್ನಲ್ಲಿ ಒಂದು ಪೈಥಾನ್ ಫೈಲನ್ನು ಕ್ರಿಯೇಟ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು. ಈ ಫೈಲಿನ ಹೆಸರೇನಿದೆ ಅದು ಹೆಲೋ. ಈಗ ನಾವು ಈ ಫೈಲಿನ ಸೋರ್ಸ್ ಕೋಡನ್ನು ನೋಡೋದಕ್ಕೆ ಈ ಫೈಲ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಓಪನ್ ವಿತ್ ಮೇಲೆ ಹೋಗಿ ನಂತರ ಯಾವುದಾದ್ರೂ ಒಂದು ಟೆಕ್ಸ್ಟ್ ಎಡಿಟರನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ಫೈಲಿನ ಕಂಟೆಂಟನ್ನು ನಾವು ನೋಡ್ಬೋದು. ನಾನಿಲ್ಲಿ ನೋಟ್ ಪ್ಯಾಡ್ ಮೇಲೆ ಕ್ಲಿಕ್ ಮಾಡಿದರೆ ಆ ಪೈಥಾನ್ ಫೈಲ್ ಒಳಗಡೆ ಏನು ಪೈಥಾನ್ ಸೋರ್ಸ್ ಕೋಡ್ ಇದೆ ಅಂತ ನಾವಿಲ್ಲಿ ನೋಡ್ಬೋದು. ಇದೊಂದು ಸಿಂಪಲ್ ಪ್ರೋಗ್ರಾಮ್. ಯೂಸರಿನ ಹೆಸರನ್ನು ಎಂಟರ್ ಮಾಡಲಿಕ್ಕೆ ಹೇಳುತ್ತೆ, ನಂತರ ಒಂದು ಗ್ರೀಟಿಂಗ್ ಮೆಸೇಜನ್ನು ಡಿಸ್ಪ್ಲೇ ಮಾಡುತ್ತೆ. ಈಗ ಈ ಫೈಲನ್ನು ಈಸಿಯಾಗಿ ರನ್ ಮಾಡೋದಕ್ಕೆ ನಾವು ಒಂದು ಸಿಂಪಲ್ ಸೆಟಪ್ ಮಾಡಬೇಕು. ಇದನ್ನು ನಾವು ನಮ್ಮ ಕಂಪ್ಯೂಟರಲ್ಲಿ ಒಂದು ಸಲ ಮಾಡಿದ್ರಾಯಿತು, ಒಂದು ಪೈಥಾನ್ ಫೈಲಿಗೆ ಮಾಡಿದ್ರಾಯಿತು. ನಾವೇನು ಮಾಡಬೇಕಂದ್ರೆ ನಮ್ಮ ಪೈಥಾನ್ ಫೈಲ್ ಮೇಲೆ ರೈಟ್ ಕ್ಲಿಕ್ ಮಾಡಬೇಕು, ನಂತರ ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಬೇಕು. ನಮಗೆ ಇಲ್ಲಿ ಓಪನ್ಸ್ ವಿತ್ ಅಂತ ಕಾಣಕ್ಕೆ ಸಿಗುತ್ತೆ. ನನ್ನ ಕಂಪ್ಯೂಟ್ರಲ್ಲಿ ಇಲ್ಲಿ ಪೈಥಾನ್ ಅಂತ ಬಂದಿದೆ. ಒಂದು ವೇಳೆ ಪೈಥಾನ್ ಅಂತ ಬಂದಿಲ್ಲದಿದ್ದರೆ ನೀವು ಚೇಂಜ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಪೈಥಾನನ್ನು ಸೆಲೆಕ್ಟ್ ಮಾಡಿ, ನಂತರ ಸೆಟ್ ಡಿಫಾಲ್ಟ್ ಮೇಲೆ ಕ್ಲಿಕ್ ಮಾಡಿ, ನಂತರ ಅಪ್ಲೈ ಮತ್ತು ಓಕೆ ಮೇಲೆ ಕ್ಲಿಕ್ ಮಾಡಿ. ಇಷ್ಟೇ ಸೆಟಪ್ಪು. ಅದಾದ ನಂತರ ಈ ಫೈಲನ್ನು ರನ್ ಮಾಡಲಿಕ್ಕೆ ನಾವು ಜಸ್ಟ್ ಈ ಫೈಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿದರೆ ಆಯಿತು, ನಮ್ಮ ಪೈಥಾನ್ ಫೈಲ್ ರನ್ ಆಗುತ್ತೆ. ಈ ಪ್ರೋಗ್ರಾಮ್ ಏನಿದೆ ಇದು ಈಗ ನನ್ನ ಹೆಸರನ್ನು ಎಂಟ್ರ್ ಮಾಡಲಿಕ್ಕೆ ಕೇಳ್ತಾ ಇದೆ. ನಾನಿಲ್ಲಿ ನನ್ನ ಹೆಸರನ್ನು ಎಂಟ್ರ್ ಮಾಡ್ತೀನಿ. ನಂತರ ನಾನಿಲ್ಲಿ ನನ್ನ ಕಂಪ್ಯೂಟ್ರಲ್ಲಿ ಎಂಟರ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ಇದು ಹೇಳುತ್ತೆ ಹೆಲೋ ಅನಿಲ್ ಅಂತ ಹೇಳಿ. ನಂತರ ಇದು ಹೇಳುತ್ತೆ ಪುನಃ ಎಂಟರ್ ಬಟನ್ ಒತ್ತಿದರೆ ಈ ಪ್ರೋಗ್ರಾಮ್ ಟರ್ಮಿನೇಟ್ ಆಗುತ್ತೆ ಅಂತ. ನಾನು ಪುನಃ ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಪ್ರೋಗ್ರಾಮ್ ಟರ್ಮಿನೇಟ್ ಆಗುತ್ತೆ. ಸೊ ಈ ರೀತಿ ನಾವು ಒಂದು ಪೈಥಾನ್ ಫೈಲನ್ನು ವಿಂಡೋಸ್ 11 ಕಂಪ್ಯೂಟರಲ್ಲಿ ಸುಲಭವಾಗಿ ರನ್ ಮಾಡ್ಬೋದು. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಹೇಳಬೇಕಂತ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ಇದೇ ರೀತಿ ಬೇರೆ ವಿಡಿಯೋಸ್ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.